ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ಟ್ಯಾರೋ ರೀಡಿಂಗ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ವ್ಯಕ್ತಿಯ ನೆಕ್ಸ್ಟ್ ಸ್ಟೆಪ್ ಆಫ್ ಆ್ಯಕ್ಷನ್ ಅಥವಾ ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ನಿಮ್ಮ ಕಡೆ ಏನಿರುತ್ತೆ ಅಂದ್ಬಿಟ್ಟು. ಇದು ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ಆ್ಯಂಡ್ ಫೇಮಸ್ ರೀಡಿಂಗ್. ಸೊ ಇದ್ರ ಬಗ್ಗೆ ಇವಾಗ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ಅಥವಾ ನೆಕ್ಸ್ಟ್ ಸ್ಟೆಪ್ ಆಫ್ ಆ್ಯಕ್ಷನ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಆ್ಯಸ್ ಯೂಶುವಲ್ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಅಥವಾ ಪಿಕ್ ಅ ಪೈಲ್ ರೀಡಿಂಗ್ ಇರುತ್ತೆ. ಇಲ್ಲಿ 2 ಪೈಲ್ ಇದೆ. ಸೊ ನಿಮ್ಗೆ ಇಷ್ಟ ಆಗಿರೋಂಥ ಪೈಲ್ನ ಚೂಸ್ ಮಾಡಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತೊಂದು ಬಾರಿ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಓಕೆ, ಸೊ ನೀವು ಬೇಕಿದ್ರೆ ರೀಡಿಂಗ್ನ ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ನಿಮಗೆ ಯಾವ ಪೈಲ್ ಕಾಲ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ. ಆ್ಯಂಡ್ ವಿತೌಟ್ ಫರ್ದರ್ ಅಡು ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಇವತ್ತು ನಾನು ರೇಡರ್ ವೇಟ್ ಟ್ಯಾರೋ ಡೆಕ್ನ ಚೂಸ್ ಮಾಡಿದ್ದೀನಿ. ಸೊ ವೆನೆವರ್ ವಿ ಆರ್ ಯೂಸಿಂಗ್ ಈ ರೇಡರ್ ವೇಟ್ ಡೆಕ್ನ ಯೂಸ್ ಮಾಡಿದಾಗ ಸೀರಿಯಸ್ ಮೆಸೇಜಸ್ ಆ್ಯಂಡ್ ರಿಯಲಿಸ್ಟಿಕ್ ಮೆಸೇಜಸ್ ಬರುತ್ತೆ ಯೂಶ್ವಲಿ. ಆ್ಯಂಡ್ ನೋಡೋಣ ಏನು ಬರುತ್ತೆ ರೀಡಿಂಗಲ್ಲಿ ಅಂದ್ಬಿಟ್ಟು. ಸೊ ವ್ಯೂವರ್ಸ್, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್. ಆ್ಯಂಡ್ ನೀವು ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯೂನಿವರ್ಸ್ ಗ್ರ್ಯಾಟಿಟ್ಯೂಡ್ ತೋರಿಸಿ ಆ್ಯಂಡ್ ನಿಮ್ಮ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ಪ್ರೇ ಮಾಡಿ. ಸೊ ನಿಮ್ಮ ವ್ಯಕ್ತಿಯ ಕರೆಂಟ್ ಸ್ಟೆಪ್ ಏನಿದೆ ಅಂತ ನೋಡೋಣ. ಸೊ ನಿಮ್ಮ ವ್ಯಕ್ತಿಯ ಎನರ್ಜೀಸ್ ನೋಡಬೇಕಂದ್ರೆ ಪಾಸ್ಟಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೋಡಿ ತುಂಬ ಅಗೇನ್ ಟ್ಯಾರೋ ರೀಡಿಂಗ್ಸ್ ಬಂದುಬಿಟ್ಟು ಜೆಂಡರ್ ಸ್ಪೆಸಿಫಿಕ್ ಇರೋದಿಲ್ಲ. ಇದು ಮೇಲ್ ಅಥವಾ ಫೀಮೇಲ್ ಇಬ್ಬರಿಗೂ ಅಪ್ಲೈ ಆಗುತ್ತೆ. ನಿಮ್ಮ ಸಿಚುವೇಶನ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದು ಜಸ್ಟ್ ಎನರ್ಜೀಸ್. ಸೊ ನಿಮ್ಮ ವ್ಯಕ್ತಿಯ ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ಅವರು ತುಂಬ ಅಟ್ರಾಕ್ಟಿವ್, ನಿಮ್ಮನ್ನು ಒಂದು ತುಂಬ ಅಟ್ರಾಕ್ಟಿವ್ ಆ್ಯಂಡ್ ತುಂಬ ಅಲ್ಯೂರಿಂಗ್, ಅಂದರೆ ಆಕರ್ಷಣೆ ಜಾಸ್ತಿ ಇದೆ. ದೇ ಆರ್ ಫೋಕಸ್ಡ್ ಆನ್ ಯು. ನಿಮ್ಮ ಮೇಲೇ ಅವರ ಎನರ್ಜಿ ಒಂದು ಫೋಕಸ್ ಆಗಿದೆ. ಆ್ಯಂಡ್ ವೆರಿ ಡ್ರಾನ್ ಟು ಯು. ನೀವಿದ್ದಾಗ ಅವ್ರಿಗೆ ಬೇರೆ ಏನು ನಡೀತಾ ಇರುತ್ತೆ ಸುತ್ತಮುತ್ತದಲ್ಲಿ ಅದ್ರ ಬಗ್ಗೆ ಜ್ಞಾನ ಸಹಿತ ಇರಲ್ಲ. ಸೊ ದೇ ಆರ್ ಸೋ ಅಟ್ರಾಕ್ಟೆಡ್ ಆ್ಯಂಡ್ ಕನ್ಸ್ಯೂಮ್ಡ್ ವಿತ್ ಯು. ನೀವು ಒಂಥರ, ನೀವು ಯಾರು ಕ್ವಶನ್ ಕೇಳ್ತಾ ಇದ್ದೀರಾ, ನೀವು ಒಂದು ಬೇರೆ ಬೇರೆ ಥರ ಪರ್ಸ್ನಾಲಿಟಿ ಇರುತ್ತೆ. ಕೆಲವೊಬ್ಬರು ರಿಸರ್ವ್ಡ್ ಇರ್ತಾರೆ, ಕೆಲವೊಬ್ಬರು ಔಟ್ ಗೋಯಿಂಗ್ ಇರ್ತಾರೆ. ಸೊ ಅವ್ರು ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ತುಂಬ ಒಂದು ಔಟ್ ಗೋಯಿಂಗ್ ಪರ್ಸನ್ ಇರ್ಬೋದು. ಆ್ಯಂಡ್ ವೆರಿ ಆನ್ ದ ಮೂಮೆಂಟ್ ತುಂಬ ಫೈರ್ ಇರೋವಂಥ ವ್ಯಕ್ತಿ ಇರ್ತೀರ ನೀವು. ಆ್ಯಂಡ್ ನೀವೊಂದು ಸೆಂಟರ್ ಆಫ್ ಅಟ್ರಾಕ್ಷನ್. ನೀವೆಲ್ಲಾದರೂ ಪಾರ್ಟಿಗೆ ಹೋದರೆ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತೀರಾ. ಅಥವಾ ಒಂದು ನಿಮ್ಮ ರಿಲೇಟಿವ್ಸ್ ಜೊತೆ ಅಥವಾ ಒಂದು ಆಫೀಸಲ್ಲಿ ಗೆಟ್ ಟುಗೆದರಿಂಗ್ ಇದ್ದರೆ ನೀವೊಂದು ತುಂಬ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ಸ್. ಜೋಕ್ ಮಾಡೋದಾಗಲಿ, ಮಾತಾಡೋದಾಗಲಿ, ಎಲ್ಲರ ಅಟೆನ್ಷನ್ ತೊಗೊಳೋದಾಗಲಿ. ಆ್ಯಂಡ್ ಒಂದು ಮಲ್ಟಿ ಟಾಸ್ಕಿಂಗ್ ಕ್ವಾಲಿಟೀಸ್ ಕೂಡ ನಿಮ್ಮ ಹತ್ರ ಇರುತ್ತೆ. ಆ್ಯಂಡ್ ನಿಮ್ಗೇನಾದ್ರೂ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಅದನ್ನು ಮಾಡಬೇಕು ಅಂತ, ಅದನ್ನು ಮಾಡಿನೇ ಮುಗಿಸ್ತೀರ. ಆ್ಯಂಡ್ ವೆರಿ ಚಾರ್ಮಿಂಗ್ ಪರ್ಸ್ನಾಲಿಟಿ, ವೆರಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ, ವೆರಿ ಅಲ್ಯೂರಿಂಗ್ ಪರ್ಸ್ನಾಲಿಟಿ ಆ್ಯಂಡ್ ವೆರಿ ಗಾರ್ಜಿಯಸ್ ಪರ್ಸ್ನಾಲಿಟಿ. ಆ ಥರ ನಿಮ್ಮನ್ನು ನೋಡಿ ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು ಆ್ಯಂಡ್ ಇನ್ ಟು ಯು. ಅಟ್ ಪ್ರೆಸೆಂಟ್ ಎನರ್ಜೀಸ್ ಅವ್ರು ನೋಡಬೇಕಂದ್ರೆ ದೇ ಆರ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಸೋಲ್ ಸರ್ಚಿಂಗ್. ಅಂದರೆ ಟ್ಯಾರೆಟಲ್ಲಿ ನಾವೇನು ಹೇಳ್ತೀವಿ, ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂದ್ಬಿಟ್ಟು. ಸೊ ಅವ್ರು ಸ್ವಲ್ಪ ಸೋಲ್ ಸರ್ಚಿಂಗ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಲೈಫಲ್ಲಿ ಏನು ಬೇಕು, ನಿಮ್ಮಿಂದ ಏನು ಬೇಕು, ಈ ಕನೆಕ್ಷನಿಂದ ಏನು ಬೇಕು. ಅಟ್ ದ ಮೂಮೆಂಟ್ ನಿಮ್ಮನ್ನು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿದ್ದಾರೆ. ಬಟ್ ಲೈಫಲ್ಲಿ ರಿಯಲಿ ಏನು ಬೇಕು, ಲಾಂಗ್ ಟರ್ಮಲ್ಲಿ ಏನು ಬೇಕು. ಸೊ ಅವ್ರಿಗೆ ನಿಮ್ಮನ್ನು ನೋಡಿದಾಗ ಅಥವಾ ಮೀಟ್ ಮಾಡಿದಾಗ ಅವ್ರಿಗೆ ಆ ಕ್ಲಾರಿಟಿ ಇರಲಿಲ್ಲ. ಬಟ್ ಅಟ್ ದ ಮೂಮೆಂಟ್ ದೇ ಆರ್ ಥಿಂಕಿಂಗ್ ಆ ಕ್ಲಾರಿಟಿನ ತೊಗೊಳೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ಲಾಟ್ ಆಫ್ ಟೈಮ್, ತುಂಬ ಟೈಮ್ ಅವರು ಐಸೋಲೇಷನಲ್ಲಿ ಅಥವಾ ಒಂಟಿಯಾಗಿ ಕೂತ್ಕೊಂಡು ಅವರ ಒಂದು ಫೀಲಿಂಗ್ಸ್ನ ಪ್ರೋಸೆಸ್ ಮಾಡಿ ತುಂಬ ಕ್ಲಾರಿಟಿ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಯೋಚನೆ ಮಾಡ್ತಾಯಿದ್ದಾರೆ. ಓಕೆ,
ಆ್ಯಂಡ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಒಂದು ಡ್ರೀಮ್ ಕಮ್ ಟ್ರೂ ಅಥವಾ ವಿಶ್ ಫುಲ್ಫಿಲ್ಮೆಂಟ್ ಅನ್ನೋವಂಥ ಭಾವನೆ ಅವ್ರಿಗೆ ಅನಿಸುತ್ತೆ. ಮೋಸ್ಟ್ಲಿ ಆಲ್ ಏರಿಯಾ ಆಫ್ ಲೈಫ್, ವೆದರ್ ಇಟ್ ಈಸ್ ಅಕಾಡೆಮಿಕ್ಸ್, ಸ್ಟಡೀಸ್ ಇರ್ಬೋದು, ಕೆರಿಯರ್ ಇರ್ಬೋದು, ಬಿಸ್ನೆಸ್, ಸ್ಕೂಲ್, ಅದರಲ್ಲೆಲ್ಲ ಅವರು ಕಂಫರ್ಟಬಲ್ ಆಗಿರ್ತಾರೆ, ಲೈಫ್ನ ಎಂಜಾಯ್ ಮಾಡ್ತಾ ಇರ್ತಾರೆ, ಆ ಥರ ಕಷ್ಟಗಳಿರಲ್ಲ. ಬಟ್ ನಿಮ್ಮನ್ನು ನೋಡಿದ್ರೆ ಇದೊಂದು ಆಸ್ಪೆಕ್ಟ್ ಅವ್ರ ಲೈಫಲ್ಲಿ ಸ್ವಲ್ಪ ಕಡಿಮೆ ಇದೆ ಆರ್ ಮೈನಸ್ ಅಂತ ಹೇಳ್ಬೋದು. ಅದಕ್ಕೆ ನಿಮ್ಮನ್ನು ನೋಡಿದ್ರೆ ಒಂದು ಡ್ರೀಮ್ ಕಮ್ ಟ್ರೂ, ಅವ್ರಿಗೆ ಒಂದು ಲೈಫ್ ಒಂದು ಫುಲ್ ಸರ್ಕಲ್ ಆಗುವಂಥ ಭಾವನೆ ಅವರಿಗೆ ಇದೆ. ಸೊ ಅದನ್ನು ಅವರು ಮುಂದೆ ಹೋಗ್ತಾ ದೇ ವಿಲ್ ರಿಯಲೈಸ್, ಆ್ಯಂಡ್ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡೋವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಇದೆ. ಓಕೆ, ಸೊ ವಿ ಹ್ಯಾವ್ 9 ಆಫ್ ಕಪ್ಸ್ ವಿತ್ ಮೆಜಿಷಿಯನ್ ಬಂದಿದೆ. ಸೊ ಈ ಒಂದು ಫೇಸ್, ಈ ಡಾರ್ಕ್ ನೈಟ್ ಆಫ್ ಸೋಲ್ ಅಥವಾ ಈ ಸೋಲ್ ಸರ್ಚಿಂಗ್ ಫೇಸ್ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನೀವೇ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಯು ಆರ್ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್, ದ ಎಂಡ್ ಆಫ್ ದ ವರ್ಲ್ಡ್ ಅಂದ್ಬಿಟ್ಟು. ಸೊ ಇಟ್ ಈಸ್ ಫಾಲೋಡ್ ಬೈ ಮೆಜಿಷಿಯನ್. ಸೊ ಖಂಡಿತವಾಗಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಮೆಜಿಷಿಯನ್ ಎನರ್ಜಿ ಬಂದಾಗ ಅವ್ರಿಗೆ ಏನು ಬೇಕೋ ಅದನ್ನು ತಗೊಳ್ಳೋವಂಥ ಕೇಪಬಿಲಿಟಿ ಆ್ಯಂಡ್ ಅರ್ಹತೆ ಅವ್ರಿಗೆ ಇರುತ್ತೆ. ಎಲ್ಲ ಒಂದು ರಿಸೋರ್ಸಸ್, ಎಲ್ಲ ಒಂದು ಎಲಿಮೆಂಟ್ಸ್, ಏರ್, ವಾಟರ್, ಫೈರ್, ಎಲ್ಲ ಎಲಿಮೆಂಟ್ಸ್ ಅವರ ಒಂದು ಕಂಟ್ರೋಲಲ್ಲಿರುತ್ತೆ. ಸೊ ಅವರ ಒಂದು ಟೂಲ್ ಬಾಕ್ಸಲ್ಲಿ ಓಕೆ ನಿಮ್ಮನ್ನು ಅವರ ಲೈಫ್ ಒಳಗಡೆ ತಗೋಬೇಕು ಅನ್ನೋವಂಥ ಒಂದು ಎನರ್ಜೀಸ್, ಅನ್ನೋವಂಥ ಒಂದು ರಿಸೋರ್ಸಸ್ ಎಲ್ಲವೂ ಅವ್ರ ಹತ್ರ ಇರುತ್ತೆ. ಸೊ ಇದನ್ನೇ ಮೆಜಿಷಿಯನ್. ಇಲ್ಲಿ ಒಂದು ಇನ್ಫಿನಿಟಿ ಸಿಂಬಲ್ ನೋಡ್ಬೋದು. ನಿಮ್ಮನ್ನು ಚೇಸ್ ಮಾಡ್ತಾರೆ, ಅಟ್ರ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಒಂದು ನೀಡ್ಸ್ನ ಅಬ್ಸರ್ವ್ ಮಾಡ್ತಾರೆ, ಅದನ್ನೆಲ್ಲ ಫುಲ್ಫಿಲ್ ಮಾಡೋವಂಥ ಅರ್ಹತೆ ಅವ್ರಿಗಿದೆ ಅಂತ ಅವರು ಪ್ರೂವ್ ಮಾಡ್ತಾರೆ. ಆ್ಯಂಡ್ ನಿಮ್ಮನ್ನು ಅವ್ರ ಲೈಫ್ಗೆ ವಾಪಸ್ ಎಳ್ಕೊತಾರೆ, ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ದೇ ವಿಲ್ ಅಪ್ರೋಚ್ ಯು. ಎಸ್, ಇವಾಗ ಅವ್ರ ಎನರ್ಜಿ ಸರ್ಫೇಸ್ ಲೆವೆಲಲ್ಲಿದ್ರೂ ನೆಕ್ಸ್ಟ್ ತುಂಬ ಜನರಸ್ ಆಗಿ ಕೈಂಡ್ನೆಸ್ಸಿಂದ ನಡ್ಕೊತಾರೆ, ಈಕ್ವಾಲಿಟಿಯಲ್ಲಿ ಬಿಲೀವ್ ಮಾಡ್ತಾರೆ. ನಿಮಗೇನಾದ್ರೂ ಪಾಸ್ಟ್ ಪ್ರಾಬ್ಲಮ್ಸ್ ಇದ್ದರೆ, ಪಾಸ್ಟ್ ಬ್ರೇಕಪ್ಸ್ ಇದ್ದರೆ, ಪಾಸ್ಟ್ ಬ್ಯಾಕೇಜಸ್ ಇದ್ದರೆ ಅದರಲ್ಲಿ ಆ ಕನೆಕ್ಷನಲ್ಲಿ ನಡೆದಿರೋವಂಥ ಮಿಸ್ಟೇಕ್ಸ್ ಈ ಕನೆಕ್ಷನ್ನಲ್ಲಿ ನಡೆಯೋದಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಈಕ್ವಲ್ ಗಿವ್ ಆ್ಯಂಡ್ ಟೇಕಲ್ಲಿ ಇವರು ಬಿಲೀವ್ ಮಾಡ್ತಾರೆ. ಓಕೆ, ಸೊ ಬಟ್ ನೀವು ಯಾರು ಕೇಳ್ತಾ ಇದ್ದೀರಾ, ನಿಮಗೆ ತುಂಬ ಭಯ ಇದೆ, ಏನಾದರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ, ಹಾರ್ಟ್ ಬ್ರೇಕ್ ಆಗೋವಂಥ ಕೇಪಬಿಲಿಟಿ ಇದೆಯಾ, ಇದು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಭಯ, ಸಬ್ಕಾನ್ಷಿಯಸ್ ಫಿಯರ್ಸ್ ನಿಮ್ಮ ಹತ್ರ ಇದೆ. ಬಟ್ ಡೋಂಟ್ ವರಿ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್ ಆ್ಯಂಡ್ ವಿ ಆರ್ ಎಂಡಿಂಗ್ ವಿತ್ 2 ಆಫ್ ಕಪ್ಸ್. ನೀವು ಯಾರು ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ಆ ಪರ್ಸನ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರು ಡೆಫಿನೆಟ್ಲಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ವಿ ಹ್ಯಾವ್ 2 ಆಫ್ ಕಪ್ಸ್. ನಿಮ್ಮ ಮತ್ತು ಅವರ ಮಧ್ಯೆ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ. ಸೋಲ್ಮೇಟ್ ಎನರ್ಜೀಸ್ ಇದೆ, ಲವರ್ಸ್ ಎನರ್ಜೀಸ್ ಇದೆ, ಪಾರ್ಟ್ನರ್ಶಿಪ್ ಎನರ್ಜೀಸ್ ಇದೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಇದೆ. ನೀವು ನೋಡ್ಬೋದು ಇಬ್ಬರು ವ್ಯಕ್ತಿ ಅವರ ಒಂದು ಕಪ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಬ್ಲೆಸ್ಡ್ ಬೈ ಅನ್ ಏಂಜಲ್ ಆರ್ ಅ ಕೆಡಿಸಿಸ್ ಸಿಂಬಲ್. ಸೊ ಡೆಫಿನೆಟ್ಲಿ ಇದು ರಿಯಲಿಸ್ಟಿಕ್ ಕನೆಕ್ಷನ್, ಆ್ಯಂಡ್ ಇದರಲ್ಲೊಂದು ಮೈಂಡ್ ಗೇಮ್ಸ್ ಅಥವಾ ಕಾರ್ಮಿಕ್ ಕನೆಕ್ಷನ್ ಆ ಥರ ಅಲ್ಲ. ಇಟ್ಸ್ ಅ ಜೆನ್ಯೂನ್ ಸೋಲ್ಮೇಟ್ ಆ್ಯಂಡ್ ಏಂಜಲಿಕ್ ವೈಬ್ರೇಷನ್ ಕನೆಕ್ಷನ್ಸ್. 2 ಆಫ್ ಕಪ್ಸ್ ಇಸ್ ದ ಅಲ್ಟಿಮೇಟ್ ಲವ್ ಕಾರ್ಡ್. ನೀವು ಹೇಗೆ ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್ ಬೇಕಿತ್ತು, ಒಂದು ಮ್ಯಾನಿಫೆಸ್ಟೇಷನ್ ಬೇಕಿತ್ತು, ಅದೆಲ್ಲ ಗುಣಗಳು ನಿಮ್ಮ ಹತ್ರ ಇದೆ. ಓಕೆ, ಸೊ ದೇ ವಿಲ್ ಐಡೆಂಟಿಫೈ ದ್ಯಾಟ್ ಆ್ಯಂಡ್ ಇಟ್ಸ್ ವೆರಿ ಗುಡ್. ನಿಮ್ಮನ್ನು ಪ್ರಪೋಸ್ ಮಾಡ್ತಾರೆ. ದೇರ್ ಇಸ್ ಅ ಲಾಂಗ್ ಟರ್ಮ್ ಎನರ್ಜಿ ಆ್ಯಂಡ್ ನೀವಿಬ್ಬರು ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ. ಪೈಲ್ 1, ಇಟ್ಸ್ ಅ ವೆರಿ ಗುಡ್ ಎನರ್ಜಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ರೀಡಿಂಗ್. ಸೊ ನಿಮಗೆ ಲವರ್ಸ್ ಒರಾಕಲಿಂದ ಒಂದು ಕಾರ್ಡ್ ತೆಗಿತೀನಿ. ಟ್ವಿನ್ ಫ್ಲೇಮ್. ಓಕೆ, ನಿಮ್ಮ ಒಂದು ಮಿರರ್ ಆಗಿರ್ತಾರೆ ಈ ವ್ಯಕ್ತಿ. ಓಕೆ, ಸೊ ಒಂದು ಮಿರರ್ ಅಂತ ಬಂದಾಗ ಓಕೆ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ. ಮಿರರ್ ಅಂತ ಬಂದಾಗ ಸೊ ನಿಮಗೇನ ದೇ ವಿಲ್ ರಿಫ್ಲೆಕ್ಟ್
ನಿಮ್ಮ ಒಂದು ಪ್ರತಿಬಿಂಬ ಅವರು ರಿಫ್ಲೆಕ್ಟ್ ಮಾಡ್ತಾರೆ. ಕೆಲವೊಬ್ಬರಿಗೆ ಇದು ಸೋಲ್ಮೇಟ್ ಎನರ್ಜಿ ಆಗಿರುತ್ತೆ, ಕೆಲವೊಬ್ಬರಿಗೆ ಟ್ವಿನ್ ಫ್ಲೇಮ್ ಆಗಿರುತ್ತೆ. ಸೊ ನಿಮಗೆ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಪಾಸ್ಟ್ ಲೈಫ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಆ್ಯಂಡ್ ಸೋಲ್ಮೇಟ್. ಓಕೆ, ಕೆಲವೊಬ್ಬರಿಗೆ ಟ್ವಿನ್ ಫ್ಲೇಮ್, ಕೆಲವೊಬ್ಬರಿಗೆ ಪಾಸ್ಟ್ ಲೈಫ್. ಇದೆಲ್ಲ ಜಸ್ಟ್ ಲೇಬಲ್ಸ್, ಬಟ್ ಯು ಆರ್ ಮೆಂಟ್ ಫಾರ್ ಈಚ್ ಅದರ್. ಆ್ಯಂಡ್ ಮ್ಯಾಗ್ನೆಟಿಕ್ ಕನೆಕ್ಷನ್, ನಿಮಗೆ ಈ ಕನೆಕ್ಷನ್ ತುಂಬ ಇಬ್ರಿಗೂ ಮ್ಯಾಗ್ನೆಟಿಕ್ ಆಗಿ ತುಂಬ ಸ್ಟ್ರಾಂಗ್ ಪುಲ್ ಇರೋ ಥರ ಕನೆಕ್ಷನ್ ಅಂತ ನಿಮಗೆ ಫೀಲ್ ಆಗುತ್ತೆ. ಎಂಗೇಜ್ಮೆಂಟ್, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇರೋವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಓಕೆ, ಯುವರ್ ಲೈಫ್, ಲವ್ ಲೈಫ್ ಇಸ್ ಸೂನ್ ascending to a higher level of commitment, engagement. Okay viewers, so it's a very beautiful reading and I'm very happy with this reading. ಓಕೆ, ತುಂಬ ಚೆನ್ನಾಗಿರೋಂಥ ಮೆಸೇಜಸ್ ಕೂಡ ಬಂದಿದೆ ಫ್ರಮ್ ಲವರ್ಸ್ ಒರಾಕಲ್. ಸೊ ಹೋಪ್ಫುಲಿ ಈ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಆ್ಯಂಡ್ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕಮೆಂಟ್ ಮಾಡಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಐ ವಿಲ್ ಸಿ ಯು ಆನ್ ದ ಅದರ್ ಸೈಡ್. ಓಕೆ, ಥ್ಯಾಂಕ್ಸ್, ಬಾಯ್. So pile 2 viewers, let's begin with your reading. ಯಾರ್ಯಾರು ಈ ಪೈಲ್ 2 ಚೂಸ್ ಮಾಡಿದ್ದೀರಾ? ಓಕೆ, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಥ್ಯಾಂಕ್ ದ ಯೂನಿವರ್ಸ್, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ನಿಮ್ಮ ಎನರ್ಜೀಸ್ನ ರಿಲ್ಯಾಕ್ಸ್ ಮಾಡಿಕೊಂಡು ಈ ರೀಡಿಂಗ್ನ ರಿಸೀವ್ ಮಾಡಿ. ಓಕೆ, ಪೈಲ್ 2 ವ್ಯೂವರ್ಸ್, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ವ್ಯಕ್ತಿಯ ಪಾಸ್ಟ್ ಎನರ್ಜೀಸ್ ನೋಡಬೇಕಂದ್ರೆ ಒಂದು ಟವರ್ ಮೂಮೆಂಟ್ ಬಂದಿದೆ. ಸೊ ತುಂಬ ಪಾಸಿಬಿಲಿಟಿ ಇದೆ. ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನೀವು ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ ಒಂದು ಭಿನ್ನಾಭಿಪ್ರಾಯ ಬಂದುಬಿಟ್ಟು ನೀವು ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಸಪರೇಷನಲ್ಲಿರ್ಬೋದು, ಕೆಲವೊಬ್ಬರು ಡೈವರ್ಸ್ ಪ್ರೊಸೆಸ್ಸಲ್ಲಿರ್ಬೋದು. ಬಟ್ ಇದು ತುಂಬ ಒಂದು ಬ್ಯಾಡ್ ಎಂಡಿಂಗ್ ಅಥವಾ ಒಂದು ಶಾಕಿಂಗ್ ಇವೆಂಟ್, ಶಾಕಿಂಗ್ ಇನ್ಸಿಡೆಂಟ್ ನಡೆದಿದೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ. ಆ್ಯಂಡ್ ಇವಾಗ ನೀವು ನಾಟ್ ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಕಾಂಟ್ಯಾಕ್ಟ್ ತುಂಬ ಚಾನ್ಸಸ್, ತುಂಬ ಹೈ ಚಾನ್ಸಸ್ ಇದೆ. ಆ್ಯಂಡ್ ಇಲ್ಲಿ ಒಂದು ಟವರ್ ನೋಡ್ಬೋದು. ಬಟ್ ಇದರ ಅರ್ಥ ಏನಂದರೆ ನಿಮ್ಮ ಒಂದು ಕನೆಕ್ಷನ್ ಇಟ್ ಹ್ಯಾಸ್ ಫಾಲನ್ ಅಪಾರ್ಟ್. ಯಾವಾಗ ಒಂದು ಕನೆಕ್ಷನ್ನಿನ ಬೇಸಿಕ್ ಫೌಂಡೇಶನ್ಸ್ ಗಟ್ಟಿಯಾಗಿರಲ್ಲ, ಇಟ್ಸ್ ನಾಟ್ ಬೇಸ್ಡ್ ಆನ್ ಟ್ರಸ್ಟ್, ಇಟ್ಸ್ ನಾಟ್ ಬೇಸ್ಡ್ ಆನ್ ಕಮಿಟ್ಮೆಂಟ್, ಆವಾಗ ಈ ಟವರ್ ಮೂಮೆಂಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಟವರ್ ಮೂಮೆಂಟ್ ಟ್ಯಾರೋವಲ್ಲಿ ತುಂಬ ಡೇಂಜರಸ್ ಕಾರ್ಡ್ ಅಂತ ನೋಡ್ತಾರೆ ಅಥವಾ ಪೇನ್ಫುಲ್ ಕಾರ್ಡ್ ಅಂತ ನೋಡ್ತಾರೆ. ಬಟ್ ಇಟ್ಸ್ ಅ ಕಾರ್ಡ್ ಆಫ್ ಗಿವಿಂಗ್ ರಿಯಲೈಸೇಷನ್ಸ್, ರಿಯಾಲಿಟಿ ಚೆಕ್. ಓಕೆ, ಆ್ಯಂಡ್ ಇದು ರಿಯಾಲಿಟಿ ಚೆಕ್ಕಿನ ಕಾರ್ಡ್. ಆ್ಯಂಡ್ ಇದು ದೇ ಆರ್ ಫೀಲಿಂಗ್ ತುಂಬ ಬರ್ಡನ್ಸಮ್ ಎನರ್ಜೀಸ್ ಕೂಡ ಇದೆ. ತುಂಬ ಬರ್ಡನ್ ಫೀಲ್ ಆಗ್ತಾ ಇದೆ ಅವ್ರಿಗೆ, ತುಂಬ ಬೋರಿಂಗ್ ಕೂಡ ಫೀಲ್ ಆಗ್ತಾ ಇದೆ. ಅವ್ರ ಲೈಫ್ ಮುಂದೆ ಹೋಗ್ತಾ ಇಲ್ಲ ಅಂತ ಒಂದು ಭಾವನೆ ಕೂಡ ಅವರಿಗಿದೆ. ಓಕೆ, ನೋಡೋಣ. ಬಟ್ ಈ ಒಂದು ಇನ್ಸಿಡೆಂಟ್ ಆದಮೇಲೆ ದೇ ಸಿ ಯು ಆಸ್ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಅವರು ಮುಂದೆ ಡಿಸ್ಟರ್ಬ್ ಆಗಿದ್ದಾರೆ, ಬಟ್ ನೀವು ಇದನ್ನು ತುಂಬ ಗ್ರೇಸ್ಫುಲ್ಲಾಗಿ ತೊಗೊಂಡಿದ್ದೀರಾ. ಆ್ಯಂಡ್ ನಿಮ್ಮ ಹತ್ರ ಆ ಸ್ಟ್ರೆಂತ್ ಇದೆ. ಯಾವುದೇ ಇಲ್ಲಿ ನೀವು ನೋಡ್ಬೋದು, ದಿಸ್ ಲೇಡಿ ಈ ಶೀ ಸ್ಟೇಮಿಂಗ್ ಎ ಲಯನ್ ಅಥವಾ ಒಂದು ಲಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಒಂದು ಶಕ್ತಿ ಇದೆ. ನಿಮಗೆ ಏನೇ ಒಂದು ನೆಗೆಟಿವ್ ಇವೆಂಟ್ ಆದ್ರೂ, ಅವರು ನಿಮಗೆ ಏನೇ ಡಿಸ್ಟರ್ಬ್ ಮಾಡಿದ್ರು, ಏನೇ ಒಂದು ಕೆಟ್ಟ ಮಾತಾಡಿದ್ರು, ನಿಮಗೆ ಒಂದು ಡೌನ್ಗ್ರೇಡ್ ಮಾಡಿದ್ರು, ನೀವು ಅದನ್ನು ಒಂದು ಎನರ್ಜೀಸ್ನ ತಗೊಂಡು ಈ ಒಂದು ಲಯನ್ನ ಟೇಮ್ ಮಾಡೋವಂಥ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತದೆ. ನಿಮಗೆ ಆ ಸ್ಟ್ರೆಂತ್ ಇದೆ. ಓಕೆ, ನೀವು ಯಾವುದೇ ಒಂದು ಸಿಚುವೇಶನ್ನ ನಿಮ್ಮ ಕಂಟ್ರೋಲಲ್ಲಿ ತಗೊಂಡು ಯು ವಿಲ್ ಬಿ ವೆರಿ ಗ್ರೇಸ್ಫುಲ್
ಆ್ಯಂಡ್ ಅದನ್ನು ಯು ವಿಲ್ ನ್ಯಾವಿಗೇಟ್ ಥ್ರೂ ಇಟ್. ಆ ಸಿಚುವೇಶನ್ನ ಪಾಸ್ ಮಾಡ್ತೀರಾ ಆ್ಯಂಡ್ ಯು ವಿಲ್ ಕಮ್ ಔಟ್ ಆಫ್ ಇಟ್ ವೆರಿ ಗ್ರೇಸ್ಫುಲಿ ಆ್ಯಂಡ್ ಸ್ಟ್ರೆಂತ್ ಓರಿಯೆಂಟೆಡ್ ಪರ್ಸನ್ ಅಂದ್ಬಿಟ್ಟು. ಸೊ ನಿಮ್ಮನ್ನು ನೋಡಿದ್ರೆ ಅವ್ರು ತುಂಬ ಅಟ್ರಾಕ್ಟಿವ್ ಆಗ್ತಾರೆ, ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ ಫೀಲ್ ಮಾಡ್ತಾರೆ, ಬ್ಯೂಟಿಫುಲ್ ಗಾರ್ಜಿಯಸ್ ಆಗಿದ್ದೀರಾ ಅಂತ ಫೀಲ್ ಮಾಡ್ತಾರೆ. ಆ್ಯಂಡ್ ನಿಮ್ಮಿಂದ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಕೂಡ ಸಿಗುತ್ತೆ. ದಟ್ ಯು ಆರ್ ಸೋ ಬ್ರೇವ್, ನೀವು ಅಷ್ಟು ಧೈರ್ಯ ಇದೆ, ನೀವಿಷ್ಟು ಸ್ಟ್ರೆಂತ್ ಇದೆ ನಿಮ್ಮ ಹತ್ರ ಅಂದ್ಬಿಟ್ಟು ದೇ ಆರ್ ವೆರಿ ಮೆಸ್ಮರೈಸ್ಡ್ ಫ್ರಮ್ ಯು. ಓಕೆ. ಆ್ಯಂಡ್ ಅವರ ಪ್ರೆಸೆಂಟ್ ಎನರ್ಜೀಸ್ ನೋಡಿದ್ರೆ ಡೆಫಿನೆಟ್ಲಿ ಅವ್ರ ಮ್ಯಾರೇಜ್ ಇಸ್ ಆನ್ ದೇರ್ ಮೈಂಡ್. ಓಕೆ. ಅಥವಾ ಡೀಪ್ ಕಮಿಟ್ಮೆಂಟ್ ಅವರ ಮೈಂಡಲ್ಲಿದೆ. ಸೊ ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಮಾಡ್ಕೊಳಕ್ಕೆ ದೇ ಆರ್ ವೆರಿ ಕೆರಿಯರ್ ಫೋಕಸ್ಡ್ ಆರ್ ಗೋಲ್ ಓರಿಯೆಂಟೆಡ್. ನಾವು ಒಂದು ಡೆಫಿನೆಟಿವ್ ಕೆರಿಯರ್ ಗೋಲ್ ಅಥವಾ ಬಿಸ್ನೆಸ್ ಗೋಲ್ ಅಥವಾ ಮನಿ ಗೋಲ್ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಮೇಲೆ ಒಂದು ಡೀಪ್ ಇಮೋಷನ್ಸ್ ಇದೆ ಅವ್ರಿಗೆ. ಡೀಪಾಗಿ ಥಿಂಕ್ ಮಾಡ್ತಾರೆ, ಫೀಲ್ ಮಾಡ್ತಾರೆ, ಕೈಂಡ್ ಎನರ್ಜೀಸ್ ಇದೆ, ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ. ಓಕೆ. ಅಗೇನ್ ದಿಸ್ ಇಸ್ ನಾಟ್ ಅ ಮ್ಯಾನಿಪ್ಯುಲೇಟಿವ್ ಕನೆಕ್ಷನ್, ಇದು ಜೆನ್ಯೂನ್ ಕನೆಕ್ಷನ್ ಇದೆ. ಬಟ್ ಏನು ಓಪನ್ ಅಪ್ ಮಾಡ್ತಾ ಇಲ್ಲ, ಎಲ್ಲ ಫೀಲಿಂಗ್ಸ್, ಭಾವನೆಗಳು ಅವ್ರ ಹತ್ರನೇ ಅವ್ರು ಇಟ್ಕೊಳ್ತಾ ಇದ್ದಾರೆ. ಸೊ ವೆನ್ ದೇ ಡೋಂಟ್ ಎಕ್ಸ್ಪ್ರೆಸ್ ಅಥವಾ ನಿಮಗೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಚಾನ್ಸ್ ಕೊಡದೇ ಇರಬೇಕಂದ್ರೆ ದೆರ್ ಇಸ್ ನೋ ಪ್ರಾಪರ್ ಫ್ಲೋ ಆಫ್ ಎನರ್ಜೀಸ್. ಓಕೆ. ಸೊ ವೆರಿ ಮನಿ ಈಸ್ ಆನ್ ಟಾಪ್ ಆಫ್ ದೇರ್ ಮೈಂಡ್. ದುಡ್ಡು, ಫ್ಯೂಚರ್ ಸೇಫ್ಟಿ, ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಇದೆಲ್ಲ ಅವರ ಮೈಂಡಲ್ಲಿ ನಡೀತಾ ಇದೆ. ಸೊ ಮನಿಗೆ ಪ್ರಾಮುಖ್ಯತೆ ಅಥವಾ ಹೈಯರ್ ಪ್ರಯಾರಿಟಿ. ಸೊ ನಾನು ಶಫಲ್ ಮಾಡ್ತಾ ಇರಬೇಕಂದ್ರೆ ಈ ಕಾರ್ಡ್ ಬಂದಿದೆ. ಸೊ ಇದರಿಂದ ಲೆಟ್ಸ್ ಟಿಕ್. ಬಟ್ ಪೈಲ್ 2 ದೆರ್ ಇಸ್ ಅ ವಾರ್ನಿಂಗ್. ಓಕೆ. ಇವರು ಓಪನ್ ಅಪ್ ಆಗ್ತಾ ಇಲ್ಲ ಅಥವಾ ಫೀಲಿಂಗ್ಸ್ ಅಥವಾ ಫ್ಯೂಚರ್ ಗೋಲ್ಸ್ ನಿಮ್ಮ ಹತ್ರ ಅವರು ಶೇರ್ ಮಾಡ್ತಾ ಇಲ್ಲ. ಸೊ ದೇ ಆರ್ ವಾಕಿಂಗ್ ಅವೇ. ಓಕೆ. ಆ್ಯಂಡ್ ನಿಮಗೆ ಒಂದು ಸ್ಮಾಲ್ ಅಪಾಲಜಿ ಕೂಡ ಅವರು ಕೊಡ್ಬೋದು. ತುಂಬ ದೊಡ್ಡ ಅಪಾಲಜಿ ಎಕ್ಸ್ಪೆಕ್ಟ್ ಮಾಡಬೇಡಿ ಈ ವ್ಯಕ್ತಿಯಿಂದ. ಓಕೆ. ಮುಂದಿನ ಫ್ಯೂಚರ್ ಮ್ಯಾರೇಜ್ ಅವರ ಮೈಂಡಲ್ಲಿದೆ ಆ್ಯಂಡ್ ದೇ ಆರ್ ವರ್ಕಿಂಗ್ ಆನ್ ದೇರ್ ಮನಿ ಆ್ಯಂಡ್ ಪೆಂಟಕಲ್ಸ್. ಬಟ್ ನಿಮ್ಮ ಹತ್ರ ಏನೂ ಓಪನ್ ಅಪ್ ಆಗ್ತಾಯಿಲ್ಲ, ನಿಮ್ಮ ಹತ್ರ ಏನೂ ಹೇಳ್ಕೊತಾ ಇಲ್ಲ. ಬಟ್ ನಿಮ್ಮ ಹತ್ರ ವಾಪಸ್ ಬರುವಂಥ ಪ್ಲ್ಯಾನ್ಸ್ ಕೂಡ ಕಡಿಮೆ ಇದೆ ಅವ್ರಿಗೆ. ಜಸ್ಟ್ ಒಂದು ಸ್ಮಾಲ್ ಅಪಾಲಜಿ ಆಫರ್ ಮಾಡ್ತಾರೆ ಆ್ಯಂಡ್ ದೇ ಆರ್ ಮೂವಿಂಗ್ ಆನ್ ಟುವರ್ಡ್ಸ್ ದೇರ್ ವಿಶ್ ಫುಲ್ಫಿಲ್ಮೆಂಟ್. ಅವರ ಒಂದು ಗೋಲ್ಸ್, ಅವರ ಒಂದು ಲಕ್ಸುರೀಸ್ ಕಡೆ ಅವರು ಮೂವ್ ಆಗ್ತಾ ಇದ್ದಾರೆ. ಸೊ ನಾವು ಆ್ಯಸ್ ವಿ ಸಾ ಇನ್ ದ ಬಿಗಿನಿಂಗ್. ಓಕೆ. ಇದು ಟೂ ಕಾಂಟ್ರಾಸ್ಟ್ ಕಾರ್ಡ್ಸ್ ಅಥವಾ ಟೂ ಕಾಂಪ್ಲಿಮೆಂಟರಿ ಕಾರ್ಡ್ಸ್, ದ ಟವರ್ ಆ್ಯಂಡ್ ಡೆತ್. ಸೊ ಫಸ್ಟ್ ಆಫ್ ಆಲ್ ಈ ಕನೆಕ್ಷನ್ ವಾಸ್ ನಾಟ್ ಬಿಲ್ಟ್ ಆನ್ ಸ್ಟ್ರಾಂಗ್ ಫೌಂಡೇಶನ್. ಈ ಕನೆಕ್ಷನಿನ ಫೌಂಡೇಶನ್ನೇ ಸ್ಟ್ರಾಂಗ್ ಆಗಿರಲಿಲ್ಲ. ಇಟ್ ವಾಸ್ ಜಸ್ಟ್ ಫೇಕ್ ಎನರ್ಜೀಸ್ ಆ್ಯಂಡ್ ಫಾಲ್ಸ್ ಅಸಂಪ್ಷನ್ಸ್. ಸೊ ಮುಂದೆ ಕೂಡ ಅವರು ಫೈನಾನ್ಷಿಯಲಿ ಅಷ್ಟೊಂದು ಗೇನ್ ಮಾಡಲ್ಲ, ಡೀಸೆಂಟ್ ಆಗಿರ್ತಾರೆ. ಬಟ್ ದೇ ಆರ್ ವಾಕಿಂಗ್ ಅವೇ ಆ್ಯಂಡ್ ಇವ್ರಿಗೆ ಕಮಿಟ್ಮೆಂಟ್ ಫೋಬಿಯಾ ಇದೆ. ದೇ ವಾಂಟ್ ಟು ಎಂಜಾಯ್ ಲೈಫ್. ಸೊ ನಿಮಗೆ ಒಂದು ಕ್ಲಾರಿಟಿ ಕೊಡೋದಿಲ್ಲ. ಓಕೆ. ಯು ಮೈಟ್ ಫೀಲ್ ಥರ್ಡ್ ಪಾರ್ಟಿ ಇದೆ ಅಥವಾ ಹಾರ್ಟ್ ಬ್ರೇಕ್ ಎನರ್ಜೀಸ್ ಕೂಡ ಆಗೋವಂಥ ಚಾನ್ಸಸ್ ಇದೆ. ಬಟ್ ಡೋಂಟ್ ಗಿವ್ ಇನ್ ಟು ದಿಸ್ ಒನ್. ಓಕೆ. ಲೆಟ್ ದೆಮ್ ಗೋ. ಯಾರಾದರೂ ಹೋಗ್ತಾ ಇದ್ದಾರೆ ಅಂದರೆ ಯು ಶುಡ್ ಅಲವ್ ದೆಮ್ ಟು ಗೋ, ವಿಚ್ ವಿಲ್ ಗಿವ್ ಯು ಸ್ಪೇಸ್. ಅದು ಯಾರಾದರೂ ಹೋದರೆ ದೆರ್ ವಿಲ್ ಬಿ ಎ ಸ್ಪೇಸ್ ಟು ಎಂಟ್ರಿ ಆಫ್ ಅ ನ್ಯೂ ಪರ್ಸನ್ ವಿತ್ ದ ಸೇಮ್ ವೈಬ್ರೇಷನಲ್ ಅಲೈನ್ಮೆಂಟ್. ಓಕೆ. ಸೊ ಡೆಫಿನೆಟ್ಲಿ ನೀವು ಏನು ನಿಮ್ಮ ಲೈಫಲ್ಲಿ ಮುಂದುವರಿತಾ ಇದ್ದೀರಾ ಆ್ಯಂಡ್ ಏನು ನಿಮ್ಮ ಮೇಲೆ ನೀವು ಇನ್ನರ್ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಅದರ ಪ್ರತಿಫಲ ಅದರ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಈ ವ್ಯಕ್ತಿಯ ವೇಟ್ ಮಾಡಿದ್ರೆ ಇಟ್ ಈಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಬೇಕು ಅಂತಾನೆ ಅವರು ಈ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಸೆಲ್ಫ್ ಸಾಬಟೇಜ್ ಮಾಡ್ತಾ ಇದ್ದಾರೆ, ಬೇಕು ಅಂತಾನೆ ಜಗಳ ಎಳಿತಾ ಇದ್ದಾರೆ.
ದೇ ವಿಲ್ ನಾಟ್, ಅವರು ನಿಮಗೆ ಒಂದು ಕ್ಲಾರಿಟಿ ಕೊಡೋದಿಲ್ಲ ಅಥವಾ ಒಂದು ಕನ್ಕ್ಲೂಷನ್ ಕೊಡೋದಿಲ್ಲ. ಅವ್ರು ನಿಮ್ಮನ್ನು ಅಪ್ರೋಚ್ ಕೂಡ ಮಾಡೋದಿಲ್ಲ, ಅಪಾಲಜಿ ಕೂಡ ಕೊಡೋದಿಲ್ಲ. ಇಟ್ ಈಸ್ ಅ ನೆಗೆಟಿವ್ ಕಾಸ್ಟ್, ಲೋ ವೈಬ್ರೇಷನಲ್ ಎನರ್ಜೀಸ್. ನಿಮಗೆ ಟ್ರಿಗರ್ ಆದರೆ ಈ ರೀಡಿಂಗ್ನ ಇಲ್ಲೇ ಸ್ಟಾಪ್ ಮಾಡಿಬಿಡಿ. ಇಫ್ ಯು ಲೆಟ್ ಗೋ ಆಫ್ ದಿಸ್ ಪರ್ಸನ್, ರಿಯಲ್ ಲವ್ ನಿಮ್ಮ ಲೈಫ್ಗೆ ಎಂಟ್ರಿ ಆಗುತ್ತೆ. ನಿಮ್ಮ ಒಂದು ಟೈಮ್ನ ಈ ವ್ಯಕ್ತಿ ವೇಟ್ ಮಾಡಿಕೊಂಡು ವೇಸ್ಟ್ ಮಾಡಬೇಡಿ, ಅಥವಾ ತುಂಬ ಜಾಸ್ತಿ ದುಃಖ ಆಗುತ್ತೆ ಒಂದು ಕನೆಕ್ಷನ್ ಎಂಡ್ ಆದಾಗ, ಬಟ್ ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ ಇನ್ ಟು ದಟ್ ಫೀಲಿಂಗ್ಸ್. ಓಕೆ, ಡೋಂಟ್ ಕೀಪ್ ಯುವರ್ ಸೆಲ್ಫ್ ಸ್ಟಕ್. ಒನ್ಸ್ ಯು ಲೆಟ್ ಗೋ, ಓಕೆ. ಸೊ ಒನ್ಸ್ ನೀವು ಲೆಟ್ ಗೋ ಮಾಡಿದ ತಕ್ಷಣ ಯು ಹ್ಯಾವ್ ದಿಸ್ ಟೂ ಬ್ಯೂಟಿಫುಲ್ ಎನರ್ಜೀಸ್. ಟೂ ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ಪೆಂಟಕಲ್ಸ್. ಸೊ ಇಟ್ ವಿಲ್ ಕ್ರಿಯೇಟ್ ಅ ಸ್ಪೇಸ್ ಟು ಮ್ಯಾನಿಫೆಸ್ಟ್ ರಿಯಲ್ ಲವ್ ಕನೆಕ್ಷನ್ ನಿಮ್ಮ ಲೈಫಿಗೆ ಬರುತ್ತೆ. ಆ್ಯಂಡ್ ಈ ಪೆಂಟಕಲ್ ಎನರ್ಜೀಸ್, ಓಕೆ, ಆ್ಯಂಡ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆ್ಯಂಡ್ ಪ್ರಪೋಸಲ್ ಕೂಡ ನಿಮ್ಮ ಲೈಫಿಗೆ ಬರುತ್ತೆ. ಓಕೆ, ಸೊ ಲೆಟ್ ಗೋ ಆಫ್ ದಿಸ್ ಪರ್ಸನ್. ಬಟ್ ಡಿಸಪಾಯಿಂಟ್ ಆಗಬೇಡಿ. ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ಟೂ ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ಪೆಂಟಕಲ್ಸ್. ನಿಮ್ಮ ಒಂದು ಸೋಲ್ಮೇಟ್ ಈಸ್ ಆನ್ ದ ವೇ ಆ್ಯಂಡ್ ಕಮಿಟ್ಮೆಂಟ್ ಈಸ್ ಆಲ್ಸೋ ಆನ್ ದ ವೇ. ನಿಮಗೆ ಲವರ್ಸ್ ಒರಾಕಲಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಪೇಷನ್ಸ್ ಇಟ್ಕೋಬೇಕು ನೀವು ಇವಾಗ. ಸೊ ಪೇಷನ್ಸ್ ಇಸ್ ದ ಕೀ. ಪೇಷನ್ಸ್ ಇದ್ದರೆ ನಿಮ್ಮ ಒಂದು ರಿಯಲ್ ಕನೆಕ್ಷನ್ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ನೀವು ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಸೊ ಎಕ್ಸ್ಪ್ರೆಸ್ ಯುವರ್ ಲವ್ ವೆನ್ ದಟ್ ಪರ್ಸನ್ ಕಮ್ಸ್ ಅರೌಂಡ್. ಟೇಕ್ ಯುವರ್ ಪವರ್ ಬ್ಯಾಕ್. ನಿಮಗೆ ಯಾರು ಸರ್ವ್ ಮಾಡ್ತಾ ಇಲ್ಲ ಅಥವಾ ದೇ ಆರ್ ನಾಟ್ ಗಿವಿಂಗ್ ಯು ಕ್ಲಾರಿಟಿ, ದೇ ಆರ್ ನಾಟ್ ಗಿವಿಂಗ್ ಯುವರ್ ಟೈಮ್, ದೇ ಆರ್ ನಾಟ್ ಗಿವಿಂಗ್ ಇಮೋಷ್ನಲ್ ಸಪೋರ್ಟ್ ಅಂದರೆ ಅವ್ರ ಕಡೆಯಿಂದ ನೀವು ಒಂದು ಆ ಪವರ್ನ ನೀವು ವಾಪಸ್ ತಗೋಬೇಕು. ಓಕೆ, ನಿಮ್ಮ ಲೈಫಿನ ಪವರ್ ನಿಮ್ಮ ಹತ್ರನೇ ಇರಬೇಕು. ಯಾರಿಗೂ ಆ ಪವರ್ ಕೊಡಬಾರ್ದು. ಬರೋರು ಬರಲಿ, ಹೋಗೋರು ಹೋಗಲಿ, ಬಟ್ ಯು ಆರ್ ದ ಓನರ್ ಆಫ್ ಯುವರ್ ಲೈಫ್. ನಿಮ್ಮ ಒಂದು ಸೆಲ್ಫ್ ವರ್ತ್ ನಿಮ್ಮ ಹತ್ರ ಇಟ್ಕೋಬೇಕು. ಆ್ಯಂಡ್ ನೋ ಬಡಿ ಹ್ಯಾಸ್ ಪವರ್ ಆನ್ ಯುವರ್ ಹ್ಯಾಪಿನೆಸ್ ಆ್ಯಂಡ್ ಇಮೋಷನ್ಸ್. ಸೊ ಟೇಕ್ ಯುವರ್ ಪವರ್ ಬ್ಯಾಕ್. ಆ್ಯಂಡ್ ಟ್ರೂ ಲವ್, ಪೇಷನ್ಸ್ ಇಸ್ ದ ಕೀ. ಟ್ರೂ ಲವ್ ಆ್ಯಂಡ್ ಲಾಸ್ಟಿಂಗ್ ಲವ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಯುವರ್ ರೀಡಿಂಗ್ ಪೈಲ್ 2. ಹೋಪ್ಫುಲಿ ನಿಮಗೆ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಪೈಲ್ 1 ಆ್ಯಂಡ್ ಪೈಲ್ 2 ವ್ಯೂವರ್ಸ್ ಆರ್ ಜನರಲ್ ವ್ಯೂವರ್ಸ್. ಸೊ ನಿಮ್ಗೇನಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ಬುಕ್ ಮಾಡ್ಬೋದು. ರೀಡಿಂಗ್ ಬುಕ್ ಮಾಡಿದ್ಮೇಲೆ ಎಲ್ಲರೂ ಅವತ್ತೇ ರೀಡಿಂಗ್ ಕೇಳ್ತೀರಾ. ಪ್ಲೀಸ್ ಗಿವ್ ಮಿ ಲೈಕ್ 2 days ಟರ್ನ್ ಅರೌಂಡ್ ಟೈಮ್. 2 daysಲ್ಲಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ವಿತ್ ಯುವರ್ ಪರ್ಸ್ನಲ್ ರೀಡಿಂಗ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ರೀಡಿಂಗ್ ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು, ಬಾಯ್.